ಎಲ್ಲರಿಗೂ ನಮಸ್ಕಾರ. ವಿಶ್ವಗುರು ಎಜುಕೇಷನ್ ಚಾನಲ್ಗೆ ಸ್ವಾಗತ. ಇದು 8ನೇ ತರಗತಿ ಗಣಿತ ಭಾಗ 2 ಹೊಸ ಪಠ್ಯಪುಸ್ತಕ. ಇದರಲ್ಲಿ ಅಧ್ಯಾಯ 12 ಅಪವರ್ತಿಸುವಿಕೆ. ಈ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ಈಗಾಗಲೇ ಬಿಡಿಸ್ತಾ ಇದ್ದೀವಿ. ಅದರಲ್ಲಿ ಅಭ್ಯಾಸ 12.2 ಅದರಲ್ಲಿ ಇವತ್ತು ಪ್ರಶ್ನೆ ಸಂಖ್ಯೆ 2 ಬಿಡಿಸೋಣ. ಇದರಲ್ಲಿ ಪ್ರಶ್ನೆ ಸಂಖ್ಯೆ 2 ಅಪವರ್ತಿಸಿ ಅಂದರೆ 8 ಲೆಕ್ಕಗಳನ್ನ ಕೊಟ್ಟಾರ, ಅವುಗಳನ್ನ ಅಪವರ್ತಿಸಿ ಅಂತೇಳಿ ಹೇಳಿದಾರ. ಈ ಎಲ್ಲ ಲೆಕ್ಕಗಳು a² - b² = a + b × a - b ನಿತ್ಯ ಸಮೀಕರಣಗಳನ್ನು ಆಧರಿಸಿವೆ. ಇವುಗಳನ್ನ ಯಾವ ರೀತಿ ಬಿಡಿಸೋದಂತೇಳಿ ನೋಡೋಣ. ಅದರಲ್ಲಿ ಪ್ರಶ್ನೆ 1, 4p² - 9q². ಈಗಾಗಲೇ ಹೇಗಿರೋ ಹಾಗೆ ಇದು a² - b² ಫಾರ್ಮ್ದಲ್ಲಿದೆ. ಹಾಗಾಗಿ ಇದು 4 ನಾನು ಏನಂತ ಬರಿತೀನಿ, 2² ಅಂದರೆ 2p² ಅಂತ ಬರಿತೀನಿ. ಮೈನಸ್ಗೆ ಮೈನಸ್ಸು, 9 3 3 9, ಹಾಗಾಗಿ ನಾನು 3q² ಅಂತೇಳಿ ಬರಿತೀನಿ. ಇವಾಗ ಇದು a² - b² ಫಾರ್ಮ್ದಲ್ಲಿದೆ. ಹಾಗಾಗಿ ನಾನು a ಅಂದರೆ ಏನಿದೆ 2p ಇದೆ, b ಅಂದರೆ 3q ಇದೆ. ಹಾಗಾಗಿ 2p + 3q × 2p - 3q ಆಗುತ್ತದೆ. ನೆಕ್ಸ್ಟ್ ಲೆಕ್ಕ 63a² - 112b². ಮೊದಲು ಇದರಲ್ಲಿ ಯಾವ ಕಾಮನ್ ಇದೆ ಕಾಮನ್ ತೆಗೆಯೋಣ. 7 ಕಾಮನ್ ಇದೆ, 7 ಕಾಮನ್ ತೆಗೆದ್ರೆ ಇಲ್ಲಿ ಏನು ಉಳಿಯುತ್ತೆ, 9a² - 16b². ನೆಕ್ಸ್ಟ್ ಇದು a² - b² ಫಾರ್ಮ್ದಲ್ಲಿದೆ. ಹಾಗಾಗಿ ಇದು ಇಲ್ಲಿ 9 ಅಂದರೆ ಏನು ಯಾವ ರೀತಿ ಬರಿಬೋದು ಅಂದರೆ 3 × 3 ಅಂದರೆ 9 ಆಗುತ್ತೆ. ಹಾಗಾಗಿ 3a² ಅಂತ ಬರ್ತೀನಿ. ಮೈನಸ್ಗೆ ಮೈನಸ್ಸು, 16 ಅಂದರೆ 4 4 16, ಹಾಗಾಗಿ ನಾನು ಇಲ್ಲಿ 4b² ಅಂತೇಳಿ ಬರ್ತೀನಿ. ಇದು a² - b² ಫಾರ್ಮ್ದಲ್ಲಿ ಆಯಿತು. ಹಾಗಾಗಿ 7 × a ಅಂದರೆ 3a, b ಅಂದರೆ 4b. ಹಾಗಾಗಿ 3a + 4b × 3a - 4b ಆಗುತ್ತದೆ. ನೆಕ್ಸ್ಟ್ ಲೆಕ್ಕ 49x² - 36. 49 ಯಾವ ರೀತಿ ಬರ್ತೀನಿ ಅಂದರೆ 7 7 49, ಹಾಗಾಗಿ 7x² ಮೈನಸ್ ಇದು 6 6 36, ಹಾಗಾಗಿ 6² ಅಂತೇಳಿ ಬರಿತೀನಿ. ಇದು a² - b² ಫಾರ್ಮ್ದಲ್ಲಿದೆ. ಹಾಗಾಗಿ a ಅಂದರೆ 7x, b ಅಂದರೆ 6 ಅಂದರೆ a + b a - b ಬರೀಬೇಕು. ಹಾಗಾಗಿ 7x + 6 × 7x - 6 ಆಗುತ್ತದೆ. ನೆಕ್ಸ್ಟ್ ಲೆಕ್ಕ 16x⁵ - 144x⁵. ಇಲ್ಲಿ ಮೊದಲು ಯಾವನ ಸಾಮಾನ್ಯ ಪದಗಳದಾವೋ ಅವನ್ನ ಹೊರಗಡೆ ತಕೊಳ್ಳೋಣ. ಇಲ್ಲಿ 16 ಮತ್ತು x³ ಅನ್ನ ಹೊರಗಡೆ ತೆಗೆದೀನಿ. ಇಲ್ಲಿ ಏನು ಉಳಿಯುತ್ತೆ, x² - 9 ಉಳಿಯುತ್ತದೆ. ಇದೇನಿತ್ತು a² - b² ಫಾರ್ಮ್ದಲ್ಲಿದೆ. ಹಾಗಾಗಿ 16x³ ಇದನ್ನ ಯಾವ ರೀತಿ ಬರಿತೀನಿ ಅಂದರೆ x - 3 × x + 3 ಅಂತೇಳಿ ಬರಿತೀನಿ. ನೆಕ್ಸ್ಟ್ ಲೆಕ್ಕ l + m² - l - m². ಇದು ಮೊದಲು a + b² ಇದೆ, a - b² ಫಾರ್ಮ್ದಲ್ಲಿದೆ. ಇವುಗಳನ್ನ ಮೊದಲು ಬಿಡಿಸೋಣ. l² + m² + 2lm ಮೈನಸ್ಗೆ ಮೈನಸ್ಸು. ನೆಕ್ಸ್ಟ್ l - m² ಅಂದರೆ l² + m² - 2lm ಆಗುತ್ತದೆ. ನೆಕ್ಸ್ಟು l² + m² + 2lm. ನೆಕ್ಸ್ಟ್ ಇದನ್ನ ಮೈನಸ್ಸನ್ನು ಇದಕ್ಕೆ ಗುಣಾಕಾರ ಮಾಡೋಣ. ಆವಾಗ -l², ಇಲ್ಲಿ ಮೈನಸ್ ಇಂಟು ಪ್ಲಸ್ ಅಂದರೆ ಮೈನಸ್ ಆಗುತ್ತೆ, -m², ಮೈನಸ್ ಇಂಟು ಮೈನಸ್ ಅಂದರೆ ಪ್ಲಸ್ಸು, ಹಾಗಾಗಿ 2lm ಆಗುತ್ತದೆ. ಇಲ್ಲಿ ನೋಡಿ, ಇಲ್ಲಿ +l² -l² ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ +m², ಇಲ್ಲಿ -m², ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ರಿಮೈನಿಂಗ್ ಏನು ಉಳಿಯುತ್ತದೆ ಅಂದರೆ 2 + 2lm + 2lm ಅಂದರೆ 4lm ಆಗುತ್ತದೆ. ನೆಕ್ಸ್ಟ್ ಲೆಕ್ಕ 9x² y² - 16 ಅಂದರೆ ಇದನ್ನ 9ನ್ನು 3 ಸ್ಕ್ವೇರ್ ಅಂತ ಬರಿಬೋದು. ಹಾಗಾಗಿ 3xy² - 16ನ್ನು 4 ಸ್ಕ್ವೇರ್ ಅಂತ ಬರಿಬೋದು. ಹಾಗಾಗಿ ನಾನು 4 ಸ್ಕ್ವೇರ್ ಅಂತ ಬರ್ದೇನೆ. ಇದು a² - b² ಫಾರ್ಮ್ದಲ್ಲಿದೆ. a ಅಂದರೆ 3xy, b ಅಂದರೆ 4, ಹಾಗಾಗಿ 3xy - 4 × 3xy + 4 ಆಗುತ್ತದೆ. ನೆಕ್ಸ್ಟ್ ಲೆಕ್ಕ
ಎಕ್ಸ್ ಸ್ಕ್ವೇರ್ ಮೈನಸ್ 2xy ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಜೆಡ್ ಸ್ಕ್ವೇರ್. ಇದು ನೋಡ್ಬೋದು ನೀವು, ಇದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ದಲ್ಲಿದೆ. ಎ ಅಂದರೆ ಏನಿದೆ, ಎಕ್ಸ್ ಇದೆ, ಬಿ ಅಂದರೆ ಏನಿದೆ, ವೈ ಇದೆ. ಹಾಗಾಗಿ ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್, ಇಲ್ಲಿ ಮೈನಸ್ಗೆ ಮೈನಸ್ಸು ಜೆಡ್ ಸ್ಕ್ವೇರ್. ಮತ್ತೆ ಇದು ಯಾವ ಫಾರ್ಮ್ದಲ್ಲಿದೆ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮ್ದಲ್ಲಿ ಇದೆ. ಇಲ್ಲಿ ಎ ಅಂದರೆ ಎಕ್ಸ್ ಮೈನಸ್ ವೈ, ಬಿ ಅಂದರೆ ಜೆಡ್. ಹಾಗಾಗಿ ಎಕ್ಸ್ ಮೈನಸ್ ವೈ ಮೈನಸ್ ಜೆಡ್ ಇಂಟು ಎಕ್ಸ್ ಮೈನಸ್ ವೈ ಪ್ಲಸ್ ಜೆಡ್ ಆಗುತ್ತದೆ. ನೆಕ್ಸ್ಟ್ ಲೆಕ್ಕ 25 ಎ ಸ್ಕ್ವೇರ್ ಮೈನಸ್ 4 ಬಿ ಸ್ಕ್ವೇರ್ ಪ್ಲಸ್ 28 ಬಿ ಸಿ ಮೈನಸ್ 49 ಸಿ ಸ್ಕ್ವೇರ್. ಇಲ್ಲಿ ನಾ ಯಾವ ರೀತಿ ಬರ್ಕೊಂಡಿನಿ ಅಂದರೆ 25 ಎ ಸ್ಕ್ವೇರ್ ಇದರೊಳಗೆ ಮೈನಸ್ ಕಾಮನ್ ತೆಗ್ದೀನಿ, ಹಾಗಾಗಿ ಮೈನಸ್ ಹೊರಗಡೆ ಇಟ್ಟು 4 ಬಿ ಸ್ಕ್ವೇರ್, ಇಲ್ಲಿ ಮೈನಸ್ ಕಾಮನ್ ತೆಗೆದ್ರೆ ಇಲ್ಲಿ ಮೈನಸ್ ಪ್ಲಸ್ ಇದ್ದುದು ಮೈನಸ್ ಆಗುತ್ತೆ. 28 ಬಿ ಸಿ ಇಲ್ಲಿ ಮೈನಸ್ ಇದ್ದುದು ಪ್ಲಸ್ ಆಗುತ್ತೆ. 49 ಸಿ ಸ್ಕ್ವೇರ್ ಆಗುತ್ತದೆ. ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮ್ದಲ್ಲಿ ಇದೆ. ಇದನ್ನ ಯಾವ ರೀತಿ ಬರ್ಬೋದಂದ್ರೆ 25 ಎ ಸ್ಕ್ವೇರ್ ಮೈನಸ್ 4ನ್ನು ಏನಂತೆ ಬರಿಬೋದು, 2 ಸ್ಕ್ವೇರ್ ಅಂತೇಳಿ ಬರಿಬೋದು. ಹಾಗಾಗಿ ನಾನು 2 ಬಿ ಹೋಲ್ ಸ್ಕ್ವೇರ್ ಮೈನಸ್ 2 ಇಂಟು ಎ ಅಂದರೆ ಎಷ್ಟಿದೆ, 2 ಬಿ ಇದೆ, 2 ಬಿ ಇಂಟು 2 2 4 ಆಯ್ತು. ಇಲ್ಲಿ 28 ಇದೆ, ಹಾಗಾಗಿ ನಾನು 4 7 28 ಆಗುತ್ತೆ. ಹಾಗಾಗಿ ಬಿ ಅಂದರೆ 7 ಸಿ ಅಂತೇಳಿ ಬರ್ದೀನಿ. ಪ್ಲಸ್ 49 ಇದೆ, ಹಾಗಾಗಿ 7 7 49 7 ಸಿ ಹೋಲ್ ಸ್ಕ್ವೇರ್ ಅಂತೇಳಿ ಬರ್ದೀನಿ. ಇವಾಗ 25 ಎ ಸ್ಕ್ವೇರ್ ಮೈನಸ್ ಇಲ್ಲಿ ಎ ಅಂದರೆ 2 ಬಿ ಇದೆ, ಬಿ ಅಂದರೆ 7 ಸಿ ಇದೆ. ಹಾಗಾಗಿ 2 ಬಿ ಮೈನಸ್ 7 ಸಿ ಹೋಲ್ ಸ್ಕ್ವೇರ್ ಆಗುತ್ತದೆ. ನೆಕ್ಸ್ಟು ಇದು 25ಅನ್ನು ಯಾವ ರೀತಿ ಬರಿಬೋದು ಅಂದರೆ 5 ಎ ಹೋಲ್ ಸ್ಕ್ವೇರ್ ಮೈನಸ್ 2 ಬಿ ಮೈನಸ್ 7 ಸಿ ಹೋಲ್ ಸ್ಕ್ವೇರ್ ಆಗುತ್ತದೆ. ಇದು ನೆಕ್ಸ್ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮ್ದಲ್ಲಿದೆ. ಇಲ್ಲಿ ಎ ಅಂದರೆ 5 ಎ, ಬಿ ಅಂದರೆ 2 ಬಿ ಮೈನಸ್ 7 ಸಿ ಆಗುತ್ತದೆ. ಇವಾಗ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮ್ದಲ್ಲಿ ಬರೆದಾಗ ಅಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಲ್ಲಿ ಬರೆದಾಗ 5 ಎ ಮೈನಸ್ ಇಂಟು ಬ್ರೆಕೆಟ್ 2 ಬಿ ಮೈನಸ್ 7 ಸಿ ಇಂಟು 5 ಎ ಪ್ಲಸ್ ಇಂಟು ಬ್ರೆಕೆಟ್ 2 ಬಿ ಮೈನಸ್ 7 ಸಿ ಆಗುತ್ತದೆ. ಇವಾಗ ಈ ಮೈನಸನ್ನು ಒಳಗಡೆ ಮಲ್ಟಿಪ್ಲಿಕೇಶನ್ ಮಾಡಿದಾಗ 5 ಎ ಮೈನಸ್ 2 ಬಿ ಮೈನಸ್ ಇಂಟು ಮೈನಸ್ ಅಂದರೆ ಪ್ಲಸ್ 7 ಸಿ ನೆಕ್ಸ್ಟ್ ಇಂಟು 5 ಎ ಪ್ಲಸ್ 2 ಬಿ ಮೈನಸ್ 7 ಸಿ ಆಗುತ್ತದೆ. ಇಲ್ಲಿಗೆ ನಮ್ಮ ಪ್ರಶ್ನೆ ಸಂಖ್ಯೆ 2 ಮುಕ್ತಾಯವಾಯಿತು. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಲೆಕ್ಕಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಥ್ಯಾಂಕ್ ಯು ಆಲ್.